ಇನ್ನು ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಈಗ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಪುಂಡರು ದಾಳಿ ಮಾಡಿದಂತಹ ಪ್ರಕರಣದಲ್ಲಿ ಈಗ ಆ ವಿವಾದಿತ ಪೋಸ್ಟರ್ ಇತ್ತಲ್ಲ, ಸುರೇಶ್ ಅವರು ಏನೋ ಹಾಕಿದ್ರು ಅಂತಂದ್ಬಿಟ್ಟು ಆ ಪೋಸ್ಟರ್ ಮೂಲದ ತನಿಖೆಗೆ ಮುಂದಾಗಿದ್ದಾರೆ ಸಿಸಿಬಿ ಪೊಲೀಸರು. ವೈರಲ್ ಆದ ಪೋಸ್ಟ್ ಬಗ್ಗೆ ತುಂಬ ಅನುಮಾನಗಳಿದೆ. ಅಸಲಿಗೆ ಪೋಸ್ಟರನ್ನು ಆರೋಪಿ ಸುರೇಶೇ ಹಾಕಿದ್ದ ಅಥವಾ ಫಾರ್ವರ್ಡ್ ಆಗಿ ಬಂದಿದ್ದ? ಸಾಕಷ್ಟು ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದ್ರ ಹಿನ್ನೆಲೆ ಹೇಳ್ತೀನಿ ಕೇಳಿ. ಡೆಲ್ಲಿ ಎಲೆಕ್ಷನ್ನಲ್ಲಿ ಯಾವಾಗ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಎಲ್ಲ ಸೋಲ್ತಲ್ಲ, ಆಗ ಒಂದೊಂದು ಪೋಸ್ಟ್ ಅದು, ಒಂದು ಕಡೆ ಅರವಿಂದ್ ಕೇಜ್ರಿವಾಲ್, ಒಂದು ಕಡೆ ರಾಹುಲ್ ಗಾಂಧಿ, ಇಬ್ರಿಗೂ ಅದೇನೋ ಟೋಪಿ ಥರ ಏನೋ ಹಾಕ್ಬಿಟ್ಟು ಅದೇನೋ ಧರ್ಮಗುರು ಫೋಟೋ ಹಾಕ್ಬಿಟ್ಟು ಉರ್ದುನಲ್ಲಿ ಏನೋ ಬರೆದಿರ್ತಕ್ಕಂಥ ಒಂದು ಪೋಸ್ಟರ್ ಅದು. ಈ ಪೋಸ್ಟರ್ನ ಆ ಆರೋಪಿ ಸುರೇಶೇ ಮಾಡಿದ್ದ ಅಥವಾ ಯಾರಾದರೂ ಕಳಿಸ್ಕೊಟ್ಟಿದ್ರಾ ಅನ್ನುವಂತಹ ಪ್ರಶ್ನೆ, ಫಾರ್ವರ್ಡ್ ಆಗಿರ್ತಕ್ಕಂಥದ್ದ ಅಂತ. ಆರೋಪಿ ಸುರೇಶ್ ಉರ್ದು ಭಾಷೆಯಲ್ಲಿ ಪೋಸ್ಟರ್ ಕ್ರಿಯೇಟ್ ಮಾಡೋದು ಹೆಂಗೆ ಸಾಧ್ಯ ಅಂತ ಪ್ರಶ್ನೆ. ಮುಸ್ಲಿಂ ದೈವ ವಾಕ್ಯಗಳ ಬಗ್ಗೆ ಸುರೇಶ್ಗೆ ಮಾಹಿತಿ ಕೊಟ್ಟವರು ಯಾರು? ಪೋಸ್ಟರ್ ಮಾಡೋದಕ್ಕೆ ಮುಸ್ಲಿಂ ಸಮುದಾಯದವರೇ ಸಹಾಯ ಮಾಡಿದಾರ ಅಂತಕ್ಕಂಥ ಶಂಕೆ. ಅಸಲಿಗೆ ಪ್ರಕರಣದಲ್ಲಿ ಟಾರ್ಗೆಟ್ ಯಾರು? ಆರೋಪಿ ಸುರೇಶ್ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ವಿವಾದ ಏನಾದರೂ ಸೃಷ್ಟಿ ಆಯ್ತಾ ಅಥವಾ ಮೈಸೂರಿನ ಶಾಂತಿ ಕದಡೋದಕ್ಕೆ ನಡೆಸಿರ್ತಕ್ಕಂಥ ಹುನ್ನಾರನ? ವಿವಾದಿತ ಪೋಸ್ಟರ್ ಸುತ್ತ ಉಂಟಾಗಿದೆ ಭಾರೀ ಕುತೂಹಲ. ಉರ್ದು ಚೆನ್ನಾಗಿ ಬಲ್ಲವರಿಂದಲೇ ಈ ಪೋಸ್ಟರ್ ಕ್ರಿಯೇಟ್ ಆಗಿರೋದು. ಅದು ಎಡಿಟ್ ಮಾಡಬೇಕಲ್ಲ. ಈಗ ಉರ್ದು ಭಾಷೆ ಮಾತಾಡ್ಬಿಡ್ತಾರೆ ತುಂಬ ಜನ, ಬಟ್ ಓದೋಕ್ಕೆ ಬರೆಯೋಕ್ಕೆ ಬರಲ್ಲ ಆ ಲಿಪಿ. ಅಂಥದ್ರಲ್ಲಿ ಸುರೇಶ್ಗೆ ಕನ್ನಡ ಬಿಟ್ಟರೆ ಬೇರೆ ಯಾವ ಭಾಷೆನೂ ಬರಲ್ವಂತೆ. ಹೆಂಗೆ ಸಾಧ್ಯ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿ ಕೆ ಪಿ ನಾಗರಾಜ್ ಅವರಿಂದ ಪಡೆಯೋಣ. ಕೆ ಪಿ, ನಿಜ ಈಗ ಉರ್ದು ಮಾತಾಡ್ಬಿಡ್ತಾರೆ ತುಂಬ ಜನ, ಆದರೆ ಓದೋಕ್ಕೆ ಬರೆಯೋಕ್ಕೆ ತುಂಬ ಜನರಿಗೆ ಬರಲ್ಲ. ಅಂಥದ್ರಲ್ಲಿ ಈ ಪೋಸ್ಟನ್ನು ಕ್ರಿಯೇಟ್ ಮಾಡಿದವ್ರು ಯಾರು ಅಂತಕ್ಕಂಥ ಪ್ರಶ್ನೆ. ಈಗ ಹೇಗಿದ್ದರೂ ಸುರೇಶ್ ಪೊಲೀಸ್ ಕಸ್ಟಡಿನಲ್ಲೇ ಇದ್ದಾರೆ. ಅವರೇನಾದರೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಾ? ಫಾರ್ವರ್ಡ್ ಮಾಡಿದಾರಾ? ಮುಸ್ಲಿಮರಲ್ಲೇ ಯಾರೋ ಒಬ್ಬರು ಇದನ್ನು ಎಡಿಟ್ ಮಾಡಿದಾರಾ? ಹೀಗೆ ಅನೇಕ ಅನುಮಾನಗಳು ಮೂಡ್ತಾ ಇದೆ. ಇದೆಲ್ಲದರ ಬಗ್ಗೆ ಪೊಲೀಸರು ಏನು ಮಾಹಿತಿ ಕಲೆ ಹಾಕಿದ್ದಾರೆ ಅಂತ? ಅರವಿಂದ್, ಆರಂಭದಲ್ಲಿ ಒಂದು ಚಿಕ್ಕದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಈ ಥರದೊಂದು ಬಂದ್ಬಿಡುತ್ತೆ. ಸುರೇಶ್ ಫಾರ್ವರ್ಡ್ ಆದರೂ ಮಾಡಿರಲಿ, ಏನಾದರೂ ಮಾಡಿರಲಿ, ಸುರೇಶ್ ಮಾಡಿರುವಂಥದ್ದು ತಪ್ಪು. ಆ ವಿಚಾರದಲ್ಲಿ ಯಾವ ಅನುಮಾನಗಳು ಯಾರಿಗೂ ಕೂಡ ಬೇಡ. ಅವನು ಫಾರ್ವರ್ಡೇ ಮಾಡಿರ್ಬೋದು, ಅವನು ಆರೋಪಿನೇ, ಯಾವುದೇ ಕಾರಣಕ್ಕೂ ಅವನು ಇನ್ನೋಸೆಂಟ್ ಅಲ್ಲ. ಆದರೆ ಮೂಲದ ಪ್ರಶ್ನೆ ಪೊಲೀಸರು ಈಗ ಹುಡುಕ್ತಾ ಇರುವಂಥದ್ದು, ಈ ಉರ್ದು ಭಾಷೆಯಲ್ಲಿ, ಅಂದರೆ ಮುಸ್ಲಿಂ ಧರ್ಮದ ಕೆಲವು ವಾಕ್ಯಗಳನ್ನು ಉರ್ದು ಭಾಷೆಯಲ್ಲಿ ಬರೆದು ಕೊಟ್ಟವರಂಥವ್ರು ಯಾರು? ಯಾಕಂದರೆ ಸಾಮಾನ್ಯವಾಗಿ ಅರವಿಂದ್, ಉರ್ದು ಮಾತ್ರ ಅಲ್ಲ, ಭಾಳಷ್ಟು ಜನ ಹಿಂದಿ ಮಾತಾಡ್ತಾರೆ, ಹಿಂದಿಯನ್ನು ಬರೆಯೋದಕ್ಕೆ ಬರೋದಿಲ್ಲ. ಭಾಳ ಜನ ಇಂಗ್ಲೀಷನ್ನು ಮಾತಾಡ್ತಾರೆ, ಇಂಗ್ಲೀಷನ್ನು ಕೂಡ ಬರೆಯೋದಕ್ಕೆ ಬರೋದಿಲ್ಲ. ಆ ಥರದ ವ್ಯವಸ್ಥೆ. ಅದರಲ್ಲೂ ಕೂಡ ಪರ್ಟಿಕ್ಯುಲರಾಗಿ ಉರ್ದುವಿನ ವಿಚಾರದಲ್ಲಿ ಭಾಳಷ್ಟು ಜನರಿಗೆ ಉರ್ದುನನ್ನು ಓದೋಕ್ಕೂ ಬರೋದಿಲ್ಲ, ಬರೆಯೋದಕ್ಕೂ ಬರೋದಿಲ್ಲ. ನಮ್ಮನ್ನು ಸೇರಿಸ್ಕೊಂಡಂತೆ ಭಾಳಷ್ಟು ಜನಕ್ಕೆ ಉರ್ದು ಓದೋಕ್ಕೂ ಬರೋದಿಲ್ಲ, ಬರೆಯೋದಕ್ಕೂ ಬರೋದಿಲ್ಲ. ಅಂಥದ್ರಲ್ಲಿ ಸುರೇಶ್ಗೆ ಗೊತ್ತಿರುವಂಥದ್ದು ಕೇವಲ ಕನ್ನಡ ಮಾತ್ರ. ಹಾಗಾದರೆ ಸುರೇಶ್ ಈ ಉರ್ದು ಪದಗಳನ್ನು ಆ ಪೋಸ್ಟರ್ ಮೇಲೆ ಬರೆಯೋದಕ್ಕೆ ಹೇಗೆ ಸಾಧ್ಯ? ಅದು ಮುಸ್ಲಿಂ ಧರ್ಮದ ಕೆಲವು ಧರ್ಮದ ವಾಕ್ಯಗಳನ್ನು ಬರೆಯೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥದ್ದು ಮೂಲಭೂತವಾದಂತಹ ಪ್ರಶ್ನೆ. ಹಾಗಾಗಿನೇ ಸುರೇಶ್ ಇದನ್ನು ಫಾರ್ವರ್ಡ್ ಮಾಡಿರ್ಬೋದು. ಫಾರ್ವರ್ಡ್ ಮಾಡಿರುವಂಥದ್ದು ತಪ್ಪೇ. ಫಾರ್ವರ್ಡ್ ಮಾಡೋದಕ್ಕೆ ಮೂಲ ಯಾರು? ಈ ಪೋಸ್ಟರ್ನ ಮೂಲ ಕ್ರಿಯೇಟ್ ಮಾಡಿದಂಥವರ ಇಂಟೆನ್ಷನ್ ಏನು? ಅದು ಸುರೇಶ್ ಮೇಲಿನ ವೈಯಕ್ತಿಕ ದ್ವೇಷ ಇಂಟೆನ್ಷನ್ನ, ಅಥವಾ ಇಲ್ಲಿ ಶಾಂತಿಯನ್ನು ಕದಡಬೇಕು ಅನ್ನುವಂಥ ಇಂಟೆನ್ಷನ್ನ, ಅಥವಾ ಬೇರೆ ಇನ್ನೇನಾದರೂ ಟಾರ್ಗೆಟ್ ಇದೆಯಾ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲಿ ಸುರೇಶ್ ಎಷ್ಟು ತಪ್ಪು ಮಾಡಿದನೋ, ಈ ಪೋಸ್ಟರ್ನ ಕ್ರಿಯೇಟ್ ಮಾಡಿರುವಂಥವನು ಕೂಡ ಅಂಥದ್ದೇ ತಪ್ಪು ಮಾಡಿರುವಂಥದ್ದು. ಆ ಕಾರಣಕ್ಕೋಸ್ಕರವಾಗಿ CCB ಪೊಲೀಸರು ಪೋಸ್ಟರ್ನ ಮೂಲಕ್ಕೆ ಈಗ ಹೋಗಿದ್ದಾರೆ. ಪೋಸ್ಟರ್ನ ಮೂಲ ಯಾವುದು? ಯಾರು ಇದನ್ನು ಕ್ರಿಯೇಟ್ ಮಾಡಿರುವಂಥದ್ದು? ಯಾರಾದರೂ ಕೆಲವು ಉರ್ದು ಬಲ್ಲ ಮುಸ್ಲಿಮರು ಇದಕ್ಕೆ ಏನಾದರೂ ಕೈ ಜೋಡಿಸ್ಬಿಟ್ರಾ, ಅಂದರೆ ಕುಚೇಷ್ಟೆ ಮಾಡಿಬಿಡೋಣ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ, ಅಥವಾ ಬೇರೆ ಯಾವುದಾದ್ರೂ ಸಂಘಟನೆಯವರು ಇದಕ್ಕೆ ಕೈ ಜೋಡಿಸ್ಬಿಟ್ರಾ, ಈ ಥರದ ಅನುಮಾನಗಳ ಅಡಿಯಲ್ಲಿ ಈಗ ಪೋಸ್ಟರ್ನ ಮೂಲವನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಕೆ ಪಿ, ಧನ್ಯವಾದ. ಸೊ ನೋಡೋಣ, ಅಥವಾ ಸುರೇಶ್ ಮಾಡಿರೋದು ತಪ್ಪೇ ಇಲ್ಲ ಅಂತಲ್ಲ, ಬಟ್ ಸುರೇಶ್ ಮೇಲೆ ಯಾರಾದರೂ ಹಾಗೆ ಸಾಧಿಸೋದಕ್ಕೂ ಈ ಥರ ಮಾಡಿದ್ರ ಗೊತ್ತಿಲ್ಲ.